ಹಾಯ್ ಗಾಯ್ಸ್, ನಾನು ಗೋರ್ಧನ್, ನೀವು ನೋಡ್ತಾರೆ ಟೆಕ್ನಿಕಲ್ ಗೋರ್ಧನ್. ತಮಗೆಲ್ಲ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನಮಗೆಲ್ಲ ಗೊತ್ತು URL ಕಸ್ಟಮರ್ URL ಅನ್ನೋದು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಎಷ್ಟು ಅಗತ್ಯ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಮತ್ತು ಯಾಕೆ ಬೇಕು ಈ ಒಂದು URL ಅನ್ನೋದು, ಮತ್ತು ಏನೆಲ್ಲ ಇದರಿಂದ ಬಂದುಬಿಟ್ಟು ನಮಗೆ ಲಾಭ ಇದೆ ಅಂತ ನೋಡೋಣ. ಇಲ್ಲಿ ಮೊದಲೇ ಬಂದುಬಿಟ್ಟು ಏನಪ್ಪ ಬೆನಿಫಿಟ್ಸ್ ಆಫ್ ಈ ಒಂದು ಕಸ್ಟಮರ್ URL ಅಂತಂದರೆ, ನಾವು ಯಾವುದೇ ಒಂದು ಚಾನಲ್ನ ನೋಡ್ತಾ ಇರ್ತೀವಿ. ಕೆಲವೊಂದು ದೊಡ್ಡ ದೊಡ್ಡ ಯೂಟ್ಯೂಬರ್ನ ಬಂದುಬಿಟ್ಟು www.youtube.com/ ಅಂತ ಅವರ ನೇಮ್ನ ಬಂದು ಇರುತ್ತೆ. ಇದು ಬಂದುಬಿಟ್ಟು ಯುನಿಕ್ URL ಅಂತ ಹೇಳ್ಬೋದು. ಈ ಒಂದು ಕಸ್ಟಮರ್ URL ಅನ್ನೋದು ಒಮ್ಮೆ ರಿಜಿಸ್ಟರ್ ಆದರೆ ನೆಕ್ಸ್ಟ್ ಒಂದು ಮೆಂಬರ್ಗೆ ಆ ಒಂದು URL ಮೇಲೆ ಸೇಮ್ ಐಡಿಯಾನ ಕೊಡಲಾಗೋದಿಲ್ಲ. ಇದು ಬಂದುಬಿಟ್ಟು ಒಂದು ಯುನಿಕ್ ಐಡಿಯಾ ಅಂತ ಹೇಳ್ಬೋದು. ಇಲ್ಲಿ ಮೊದಲಿಗೆ ಬಂದುಬಿಟ್ಟು ಯೂಟ್ಯೂಬ್ನಲ್ಲಿ ಯಾಕೆ ಬೇಕು ನಮಗೆ URL ಅಂತಂದರೆ, ಈ ಒಂದು URL ಇಂದ ಏನಪ್ಪ ಅಂದರೆ, ಯಾವುದೇ ಒಂದು ನಮ್ಮ ಚಾನಲ್ನ ಮೇಲೆ ಸರ್ಚ್ ಮಾಡಬೇಕಾದ್ರೆ ಜಸ್ಟ್ www.youtube.com/technical ಗೋರ್ಧನ್ ನನ್ನ ಒಂದು ಹೆಸರನ್ನ ಇಲ್ಲಿ ಬಂದುಬಿಟ್ಟು ಹೊಡೆದ್ರೆ ಸಾಕು, ನನ್ನ ಒಂದು ಚಾನಲ್ ಅನ್ನೋದು ಓಪನ್ ಆಗುತ್ತೆ. ಮತ್ತು ಯಾರಿಗಾದರೂ ಚಾನಲ್ ನೇಮ್ನ ನನಗೆ ಕಳಿಸಿ ಅಂತ ಹೇಳೋದಾದರೆ, ನಾವು ಜಸ್ಟ್ ಆಗಿ www.youtube.com/ ಅಂತ ನಮ್ಮ ಒಂದು ಹೆಸರನ್ನ ಕಳಿಸಿದ್ರೆ ಇಲ್ಲಿ ಬಂದುಬಿಟ್ಟು ಅವ್ರಿಗೆ ಓಪನ್ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಈ ಒಂದು ಯುನಿಕ್ ಐಡಿ ಇಲ್ಲ ಅಂತಂದರೆ ಏನು URL ಐಡಿನ ನೀವು ನೋಡಿರ್ಬೋದು. ಅದರಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ತೋರಿಸ್ತೀನಿ. www.youtube.com/ ಅಂತ ಕೊಟ್ಟು UFX ಅಂತ ಭಾಳ ಉದ್ದಕ್ಕೆ ಲೈನ್ ಇರುತ್ತೆ. ಇನ್ನು ಪಡಿಬೇಕಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ 100 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ನಾನು ಬಂದುಬಿಟ್ಟು ಇಲ್ಲಿ ಭಾಳ ದಿನ ಆಯ್ತು ಈ ಒಂದು ಕಸ್ಟಮರ್ 100 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ, ಆದರೆ ಈ ಒಂದು ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ, ಅದು ನಿಮಗೋಸ್ಕರ. ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಮತ್ತು ಬೆಲ್ಲೈಕನ್ ಟಚ್ ಮಾಡಿ. ಯಾಕೆಂದರೆ ನಾನು ಮಾಡೋ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳೆಲ್ಲ ಬಂದುಬಿಟ್ಟು ನಿಮಗೆ ಸೇರುತ್ತೆ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒಂದು ಮೊಬೈಲ್ ಇಂಟರ್ಫೇಸ್ಗೂ ಅಲ್ಲಿಂದ ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ಬರ್ತಿರ್ಬೋದು. ಮೊದಲಿಗೆ ಬಂದುಬಿಟ್ಟು ನಮ್ಮೊಂದು ಗೂಗಲ್ನ ಅಥವಾ ಗೂಗಲ್ ಕ್ರೋಮ್ನ ಓಪನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಂಟರ್ಫೇಸ್ ಅನ್ನೋದು ಇಲ್ಲಿ ಆಲ್ರೆಡಿ ಕಾಣ್ತಿರ್ಬೋದು. ಇಲ್ಲಿ ಬಂದುಬಿಟ್ಟು ಫಸ್ಟ್ ಏನಪ್ಪ ಅಂದರೆ, ನೀವು ಬಂದುಬಿಟ್ಟು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತಲ್ಲ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಏನಪ್ಪ ಅಂದರೆ, ಡೆಸ್ಕ್ಟಾಪ್ ಸೈಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಆಲ್ರೆಡಿ ನನಗೆ ಇಲ್ಲಿ ಬಂದುಬಿಟ್ಟು ಡೆಸ್ಕ್ಟಾಪ್ ಸೈಟ್ ಅನ್ನೋದು ಕ್ಲಿಕ್ ಆಗಿದೆ. ಇದರಿಂದ ಏನಪ್ಪ ಅಂದರೆ, ನಾವು ಯಾವುದೇ ಒಂದು PC ಅಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಲ್ಲ ಆ ರೀತಿ ಬಂದುಬಿಟ್ಟು ನಮಗೆ ಇಂಟರ್ಫೇಸ್ ಅನ್ನೋದು ಕಾಣುತ್ತೆ. ಇಲ್ಲಿ ಮೊದಲಿಗೆ ಬಂದುಬಿಟ್ಟು ಸರ್ಚರ್ ಟೈಪ್ ವೆಬ್ ಅಡ್ರೆಸ್ ಅಂತ ಇಲ್ಲಿ ಕಾಣ್ತಿದೆಯಲ್ಲ, ಒಂದು ಸರ್ಚ್ ಬಾರ್ನಲ್ಲಿ ಬಂದುಬಿಟ್ಟು ನಾವೀಗ ಸರ್ಚ್ ಮಾಡೋಣ www.youtube.com ಅಂತೇಳಿ ಕೊಡೋಣ. ಇಲ್ಲಿ www.youtube.com ಕೊಟ್ಟಮೇಲೆ ಇಲ್ಲಿ ಬಂದುಬಿಟ್ಟು ನಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ನೋಡ್ಬೋದು, ನಾವು ಗೂಗಲಲ್ಲಿ ಕಾಮನ್ ಆಗಿ ಯೂಟ್ಯೂಬ್ ಅಂತ ಕೊಡಿದಾಗ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ಬಂದುಬಿಟ್ಟು ಯಾವ ರೀತಿ ಇಂಟರ್ಫೇಸ್ ಬರ್ತಾ ಇದೆ ಅಂತೇಳಿ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇಲ್ಲಿ ನೋಡ್ತಿದ್ದೀವಲ್ಲ, ಇಲ್ಲಿ ಬಂದುಬಿಟ್ಟು ಆಲ್ರೆಡಿ ಡೆಸ್ಕ್ಟಾಪ್ ಸೈಟ್ ಅನ್ನೋದು ಓಕೆ ಇದೆಯಲ್ಲ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ, ನಮ್ಮೊಂದು ಪ್ರೊಫೈಲ್ ಅನ್ನೋದು ಕಾಣ್ತಾ ಇದೆಯಲ್ಲ ನಿಮಗೆ, ಆ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವೇನಪ್ಪ ಅಂದರೆ ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇಂಟರ್ಫೇಸ್ ಅನ್ನೋದು ಯಾವ ರೀತಿ ಆಗಿರುತ್ತೆ ಅಂತ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ಇಲ್ಲಿ ಬಂದುಬಿಟ್ಟು ನಾವೇನಪ್ಪ ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಮಗೆ ಯಾವ ರೀತಿ ನಮ್ಮ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ತೀವಿ ಅದೇ ರೀತಿ ಕಾಣುತ್ತೆ. ಅದರಲ್ಲಿ ಬಂದುಬಿಟ್ಟು ನಾವೇನಪ್ಪ ಅಂದರೆ, ಇಲ್ಲಿ ಬಂದುಬಿಟ್ಟು ಸೆಟ್ಟಿಂಗ್ ಇದೆಯಲ್ಲ, ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕೆಳಗಡೆ ನಮಗೆ ಸೆಟ್ಟಿಂಗ್ ಅನ್ನೋದು ಕಾಣುತ್ತೆ. ಮೊದಲಿಗೆ ಬಂದುಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ನಮಗೆ ಇಂಟರ್ಫೇಸ್ ಅನ್ನೋದು ಚೇಂಜ್ ಆಗಿದೆ. ಇಲ್ಲಿ ಬಂದುಬಿಟ್ಟು ನಮಗೆ ಚಾನಲ್ ಅಂತಿದೆಯಲ್ಲ, ಸೆಕೆಂಡ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಂಟರ್ಫೇಸ್ ಅನ್ನೋದು ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ಫ್ಯೂಚರ್ಸ್ ಎಲಿಜಿಬಿಲಿಟಿ ಇದೆ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಮಗೆ ಬಂದುಬಿಟ್ಟು ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ಇಲ್ಲಿ ಬಂದುಬಿಟ್ಟು ಸ್ಟೇಟಸ್ ಆ್ಯಂಡ್ ಫ್ಯೂಚರ್ಸ್ ಇದೆಯಲ್ಲ, ಅಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು, ನಮಗೆ ನೆಕ್ಸ್ಟ್ ಪೇಜ್ಗೆ ಅನ್ನೋದು ಕರ್ಕೊಂಡು ಹೋಗುತ್ತೆ. ನಮಗೆ ಬಂದುಬಿಟ್ಟು ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಬಂದುಬಿಟ್ಟು ನೋಡ್ಬೋದು, ನಾವು ಇಲ್ಲಿ ಕಸ್ಟಮರ್ URL ಅಂತ ಕಾಣ್ತಾ ಇದೆ. ಈ ಒಂದು ಕಸ್ಟಮರ್ URL ಬಂದುಬಿಟ್ಟು ನಮಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಇಲ್ಲಿ ಬಂದುಬಿಟ್ಟು ನಮಗೆ ಎನೇಬಲ್ ಕೂಡ ಇದೆ, ಎಲಿಜಿಬಲ್ ಅಂತ ಕೂಡ ಇದೆ. ಇದು ಬಂದುಬಿಟ್ಟು ನಮ್ಮ 100 ಸಬ್ಸ್ಕ್ರೈಬರ್ಸ್ನೇ ಯಾವಾಗ ಕಂಪ್ಲೀಟ್ ಮಾಡ್ತೀವಲ್ಲ ಅವಾಗ ಬಂದುಬಿಟ್ಟು ಇದು ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ 1000 ಸಬ್ಸ್ಕ್ರೈಬರ್ಸ್ ಆಗಿದ್ರು ಕೂಡ ಈ ಒಂದು URLನ ಕಸ್ಟಮರ್ URLನ ಪಡೆದಿರಲ್ಲ, ಬೇಗ ಅವ್ರಿಗೆ ಈ ಒಂದು ಕಸ್ಟಮರ್ URLನ ಪಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ನಮಗೆ ಹಿಯರ್ ಅಂತಿದೆಯಲ್ಲ, ಕ್ಲಿಕ್ ಹಿಯರ್ ಅಂತ, ಅಲ್ಲಿ ಬಂದುಬಿಟ್ಟು ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ನಮಗೆ ಬಂದುಬಿಟ್ಟು ನೆಕ್ಸ್ಟ್ ಪೇಜ್ಗೆ ಈ ಒಂದು ಇಂಟರ್ಫೇಸ್ ಅನ್ನೋದು ಕರ್ಕೊಂಡು ಹೋಗುತ್ತೆ. ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ನಮಗೆ ಲೋಡ್ ಆದಮೇಲೆ ನೆಕ್ಸ್ಟ್ ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ಇಲ್ಲಿ ಕ್ಲಿಯರಾಗಿ ನೋಡ್ಬೋದು, ಯೂಸರ್ ID ಮತ್ತು ಚಾನಲ್ ID ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ಕಸ್ಟಮ್ URL, ಇಲ್ಲಿ ಬಂದುಬಿಟ್ಟು ಯು ಆರ್ ಎಲಿಜಿಬಲ್ ಫಾರ್ ಎ ಕಸ್ಟಮರ್ URL, ಕ್ಲೈಮ್ ಇಟ್ ಇಯರ್ ಅಂತ. ನಮಗೆ ಇಲ್ಲಿ ಬಂದುಬಿಟ್ಟು ನಾವು ಕ್ಲೈಮ್ ಮಾಡ್ಕೊಳ್ಳೋಣ ನಮ್ಮೊಂದು URLನ. ಇಲ್ಲಿ ಬಂದುಬಿಟ್ಟು ಇಯರ್ ಅಂತಿದೆಯಲ್ಲ, ಅಲ್ಲಿ ಬಂದುಬಿಟ್ಟು ನಾವು ಕ್ಲಿಕ್ ಮಾಡೋಣ.
ಕ್ಲಿಕ್ ಮಾಡಿದ ಮೇಲೆ ನಮಗೆ ನೆಕ್ಸ್ಟ್ ಪೇಜ್ಗೆ ಇದು ಒಂದು ಬಂದುಬಿಟ್ಟು ಇಂಟರ್ಫೇಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಾವು ನೋಡ್ಬೋದು, ನಮಗೆ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಅಲ್ಲಿ ಬಂದುಬಿಟ್ಟು ಗೆಟ್ ಎ ಕಸ್ಟಮ್ URL. ಇಲ್ಲಿ ಬಂದುಬಿಟ್ಟು ಹಿಯರ್ ಇಸ್ ಹೌ ಯು ವಿಲ್ ಲುಕ್ ಆನ್ ಯೂಟ್ಯೂಬ್ ಅಂತ ಕಾಣ್ತಿದೆ. ಇಲ್ಲಿ ಬಂದುಬಿಟ್ಟು ಸೆಲೆಕ್ಟ್ ಅನ್ ಆಪ್ಷನ್ ಟು ಯೂಸ್ ಹೌ ಹೌ ವಿಲ್ ಲುಕ್ ಆನ್ ಯೂಟ್ಯೂಬ್. ನಿಮಗೆ ಯಾವ ರೀತಿ ಕಾಣಿಸ್ಕೊಳ್ಬೇಕಂತ ಇಷ್ಟ ಇದೆ. ಇಲ್ಲಿ ಬಂದುಬಿಟ್ಟು ನಮ್ಮ ಒಂದು URL ಕಸ್ಟಮರ್ URL ಅನ್ನೋದು ಇಲ್ಲಿ ಬಂದುಬಿಟ್ಟು ನಿಮ್ಮ ನೇಮ್ ಇರಬೇಕಾ, ಇಲ್ಲಾಂತಂದರೆ ಬೇರೆ ನೀವು ಏನಾದರೂ ಕೊಡ್ತೀರಾ ಅಂತ ಕೇಳಲಾಗ್ತದೆ. ಇಲ್ಲಿ ಬಂದುಬಿಟ್ಟು ಚಾನಲ್ ನೇಮ್ನೇ ಕೊಡಿ. ಯಾಕಪ್ಪ ಅಂತಾರೆ ಇಲ್ಲಿ ಬಂದುಬಿಟ್ಟು ನಮಗೆ ಚಾನಲ್ ನೇಮ್ನಿಂದನೇ ಬಂದುಬಿಟ್ಟು ಗುರುತುಪಟ್ಟಿರ್ತಾರೆ ನಮ್ಮೊಂದು ಸಬ್ಸ್ಕ್ರೈಬರ್ಸ್ ಕೂಡ ನಮಗೆ ಬಂದುಬಿಟ್ಟು ಇಲ್ಲಿ. ಆದ ಕಾರಣ ನೀವು ಇಲ್ಲಿ ಬಂದುಬಿಟ್ಟು ಏನಪ್ಪ ಅಂದರೆ ಕಸ್ಟಮರ್ URLನಲ್ಲಿ ಬಂದುಬಿಟ್ಟು ನಿಮ್ಮ ಚಾನಲ್ನ ಕೊಡಿ. ಅಷ್ಟು ಬೇಕಾಗಿಲ್ಲ ಅಂತಂದರೆ ಬೇರೆ ಕೊಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ. ನನಗೆ ಬಂದುಬಿಟ್ಟು ಇಲ್ಲಿ ಟೆಕ್ನಿಕಲ್ ಗೋರ್ಧನ್ ಅಂತ ನನ್ನ ನೇಮೇ ಇರಲಿ ಅಂತೇಳಿ ಸೆಲೆಕ್ಟ್ ಕೊಡ್ತಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಮಗೆ ಚೇಂಜ್ URL ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ಯು ಹ್ಯಾವ್ ರೀಡ್ ಅನ್ ಇಲ್ಲಿ ನಮಗೆ ಟಿಕ್ ಮಾರ್ಕ್ ಕೊಡಬೇಕಾಗುತ್ತೆ. ಕೊಟ್ಟಮೇಲೆ ಇಲ್ಲಿ ಬಂದುಬಿಟ್ಟು ಚೇಂಜ್ URL ಅಂತ ಕೊಡೋಣ. ಕೊಟ್ಟಮೇಲೆ ಇಲ್ಲಿ ನೋಡ್ಬೋದು youtube.com/ ಕೊಟ್ಟು ಇಲ್ಲಿ ಬಂದುಬಿಟ್ಟು /technical ಗೋರ್ಧನ್ ಅಂತ ಕೊಟ್ಟಿದೆ. ಇಲ್ಲಿ ಬಂದುಬಿಟ್ಟು ನಮಗೆ ಇಲ್ಲಿ ಬಂದುಬಿಟ್ಟು ಆಗಿದೆ ನೋಡಿ, ಕನ್ಫರ್ಮ್ ಚಾಯ್ಸ್ ಅಂತ ಕೊಟ್ಟಿದ್ದಾನೆ ಅಥವಾ ಕ್ಯಾನ್ಸಲ್ ಅಂತ ಕೊಟ್ಟಿದ್ದಾನೆ. ಚೇಂಜ್ URL ಅಂತ ಕೊಟ್ಟಿದ್ದೀನಲ್ಲ, ಇಲ್ಲಿ ಬಂದುಬಿಟ್ಟು ನಮಗೆ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಇಂಟರ್ಫೇಸ್ ಅನ್ನೋದು ನೋಡಬೇಕಾಗುತ್ತೆ, ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ವರ್ಕಿಂಗ್ ಅಂತ ಬರ್ತಿದೆ. ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ನೋಡ್ಬೋದು ನೀವು ಕಸ್ಟಮರ್ URL ಅನ್ನೋದು ಈಗ ಬಂದುಬಿಟ್ಟು ಚೇಂಜ್ ಆಗಿದೆ. ಇಲ್ಲಿ ನಿಮಗೆ ಕಾಣ್ತಿದೆ ಇವು ಹ್ಯಾವ್ ಆಲ್ರೆಡಿ ಕ್ಲೈಮ್ಡ್ ಎ ಕಸ್ಟಮರ್ URL ಅಂತೇಳಿ ಬಂದುಬಿಟ್ಟು ಇಲ್ಲಿ ಟೆಕ್ನಿಕಲ್ ಗೋರ್ಧನ್ ಅಂತ ನಿಮಗೆ ಈಸಿಯಾಗಿ ಕಾಣ್ತದೆ. ಇಲ್ಲಿ ಬಂದುಬಿಟ್ಟು ನೀವು ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು. ಇಲ್ಲಿ ಬಂದುಬಿಟ್ಟು ಅಪ್ಡೇಟ್ ಆಗೋಕ್ಕೆ ಒಂದು 2 days ಆಗ್ಬೋದು ಅಥವಾ 2 to 4 hours ಅಂತ ಇಲ್ಲಿ ಯೂಟ್ಯೂಬ್ ಬಂದುಬಿಟ್ಟು ಹೇಳುತ್ತೆ. ಇಲ್ಲಿ ಬಂದುಬಿಟ್ಟು ನಮಗೆ ಬೇಗ ಆಗಲ್ಲ, ಯಾಕಪ್ಪ ಅಂದರೆ ಈಗ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ನಲ್ಲಿದ್ದಾರೆ ನಮ್ಮ ಒಂದು ಯೂಟ್ಯೂಬ್ ಟೀಮ್ ಅಂತ. ಇಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು ಟೆಕ್ನಿಕಲ್ ಗೋರ್ಧನ್ ಅಂತ ಆಗಿದೆ. ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಒಂದು 2 days ಆದಮೇಲೆ ನೀವು ಬಂದುಬಿಟ್ಟು ಇದನ್ನು ಕ್ಲೈಮ್ ಆಗಿರ್ತೀರಿ. ಆಲ್ರೆಡಿ ಇವರು ಬಂದುಬಿಟ್ಟು ನೀವು ನೆಕ್ಸ್ಟ್ ಬ್ರೌಸರ್ನಲ್ಲಿ ಬಂದುಬಿಟ್ಟು www.technicalgoordan ಅಂತ ಕೊಟ್ಟಾಗ ನಿಮಗೆ ಬಂದುಬಿಟ್ಟು ನನ್ನ ಒಂದು ಚಾನಲ್ನ ಓಪನ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಒಂದು ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಮತ್ತೆ ಬೆಲ್ಲೈಕನ್ ಟಚ್ ಮಾಡಿ. ಯಾಕಂದರೆ ನಾನು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡ್ತಿರ್ತೀನಿ ಮತ್ತು ಯೂಟ್ಯೂಬ್ ಅಪ್ಡೇಟ್ ಅಲ್ಲದೆ ಇನ್ನಿತರ ವಿಡಿಯೋಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.